ಸೂಪರ್ ಆಗಿದೆ. ಗೈಸ್ ನೋಡ್ತಾ ಇದ್ದೀರಲ್ಲ ಚಿಕನ್ ಕರಿ, ಇದ್ರ ಕಾಂಬಿನೇಷನ್ ರಾಗಿ ಮುದ್ದೆ ಚೆನ್ನಾಗಿರುತ್ತೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಧು ವ್ಲಾಗ್ಸ್. ವಿ ಆರ್ ಬ್ಯಾಕ್ ವಿತ್ ಒನ್ ಮೋರ್ ಕುಕಿಂಗ್ ವಿಡಿಯೋ ಸೌದೆ ಒಲೆಯಲ್ಲಿ. ಸೊ ಇವತ್ತು ರೆಸಿಪಿ ಬಂದ್ಬಿಟ್ಟು ನಾನು ನಮ್ಮ ಸ್ಟೈಲಲ್ಲಿ ನಾವು ಆ್ಯಕ್ಚುಲಿ ಚಿಂತಾಮಣಿದವರು. ಸೊ ನಮ್ಮ ಕಡೆ ಚಿಕನ್ ಕರಿ ವಿತ್ ರಾಗಿ ಮುದ್ದೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಸೊ ಆ ರೆಸಿಪಿನ ತೋರಿಸೋಣ ಅಂತ ಮಾಡ್ತಿದ್ದೀನಿ ಈ ವಿಡಿಯೋ. ಆ್ಯಂಡ್ ಇದು ಬಿಗಿನರ್ಸ್ಗಂತೂ ತುಂಬ ಈಸಿ ಇರುತ್ತೆ, ಯಾಕಂದರೆ ದೇರ್ ಇಸ್ ನಥಿಂಗ್ ಮಚ್ ಕಾಂಪ್ಲಿಕೇಟೆಡ್ ಇನ್ ದಿಸ್ ರೆಸಿಪಿ. ಸೊ ಹಾಗಾಗಿ ನಿಮಗೆಲ್ಲ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತಿದ್ದೀನಿ. ಸೊ ಗೈಸ್, ಇನ್ನೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್ ಅಂಡ್ ಜಾಯಿನ್ ದಿಸ್ ಬ್ಯೂಟಿಫುಲ್ ಜರ್ನಿ. ಸೊ ಗೈಸ್, ಈಗ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಗೈಸ್, ಚಿಕನ್ ಕರಿಗೆ ಬೇಕಾಗಿರೋ ಐಟಮ್ಸು: ಗರಂ ಮಸಾಲ 1 ಸ್ಪೂನ್, ಅರಿಶಿನ 1/4 ಟೀ ಸ್ಪೂನ್, ಧನಿಯಾ ಪೌಡರ್ 1.5 ಟೀ ಸ್ಪೂನ್, ಮತ್ತೆ ಇದರಲ್ಲಿ ಚಕ್ಕೆ, ಲವಂಗ ಮತ್ತೆ ಪೆಪ್ಪರ್ ಇದೆ, ಅದೊಂದು ಸ್ವಲ್ಪ. ಆಮೇಲೆ ಬ್ಯಾಡಿಗೆ ಮೆಣಸು ಬಂದ್ಬಿಟ್ಟು ಕಲರ್ಗೆ, ನಿಮ್ಗೆ ಇಷ್ಟ ಇದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ಇಲ್ಲ. ಆಮೇಲೆ ಒಂದು ಸ್ವಲ್ಪ ಗ್ರೀನ್ ಚಿಲ್ಲಿ ಹಾಕೊಳ್ಳಿ ಟೇಸ್ಟಿಗೆ. ಆಮೇಲೆ ಇಲ್ಲಿ ಎಳ್ಳು ಮತ್ತೆ ಗಸಗಸೆ, ಎಳ್ಳು 1 ಸ್ಪೂನು, ಗಸಗಸೆ 1 ಸ್ಪೂನು, ಮತ್ತೆ ಇಲ್ಲಿ ಕೋಕೋನಟ್ ಗ್ರೇಟೆಡ್, ಆಯಿಲ್ ಒಂದು ಸ್ವಲ್ಪ, ಟೊಮ್ಯಾಟೊ ಚಿಕ್ಕದಾದ್ರೆ 3 ತಗೊಳ್ಳಿ, ದೊಡ್ಡದಾದ್ರೆ 1 ತಗೊಳ್ಳಿ, 1 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ. ನಾನು ಹಾಕ್ಬೇಕಾದ್ರೆ ತೋರಿಸ್ತೀನಿ ನಿಮ್ಗೆ ಎಷ್ಟು ಬೇಕು ಅಂತ. ಆನಿಯನ್ಸ್ ಬಂದ್ಬಿಟ್ಟು ದೊಡ್ಡ ಸೈಜ್ ಅಂದ್ರೆ 1, ಚಿಕ್ಕದಾದ್ರೆ 2, ಪುದೀನ ಮತ್ತೆ ಕೊತ್ತಂಬರಿ ಸ್ವಲ್ಪ. ನಾನು ಹಾಕ್ಬೇಕಾದ್ರೆ ತೋರಿಸ್ತೀನಿ ಕ್ವಾಂಟಿಟಿ ಮೆಜರ್ಮೆಂಟ್ಸ್. ಗೈಸ್, ಈಗ ನಾವು ಸ್ಟಾರ್ಟ್ ಮಾಡೋಣ. ಗೈಸ್, ಇದರಲ್ಲಿ 1 ಟೀ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಳ್ಳಿ. ಇವಾಗ ಆನಿಯನ್ಸ್ ಹಾಕ್ಕೊಳ್ಳೋಣ. ಇದರಲ್ಲಿ ಆಗಲೇ ಕಟ್ ಮಾಡ್ಕೊಂಡಿರೋ ಟೊಮೆಟೊಸು ಮತ್ತು ಶುಂಠಿ ಹಾಕ್ಕೊಳ್ಳೋಣ. ಇದರಲ್ಲಿ ರೆಡ್ ಚಿಲ್ಲಿ, ಗ್ರೀನ್ ಚಿಲ್ಲಿ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಗಸಗಸೆ ಮತ್ತು ಎಳ್ಳು. ಗೈಸ್, ಇದರಲ್ಲೇ ಒಂದು ಸ್ವಲ್ಪ ಕೊತ್ತಂಬರಿ, ಪುದೀನ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಗ್ರೇಟೆಡ್ ಕೋಕೋನಟ್ಟು, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನ. ಗೈಸ್, ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀರಾ ಅಲ್ವಾ? ನೋಡಿ, ಈ ತರ ಫ್ರೈ ಮಾಡ್ಕೋಬೇಕು. ಇದನ್ನ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಗೈಸ್, ನಾವೀಗ ಗ್ರೈಂಡ್ ಮಾಡ್ಕೊಳಕ್ಕೆ ಮಸಾಲಾಸ್ ಹಾಕೊಳ್ಳೋಣ. ಫಸ್ಟ್ ಧನಿಯಾ ಪೌಡರು 2 ಟೇಬಲ್ ಸ್ಪೂನ್ ಹಾಕೊಳ್ಳೋಣ. ಒಂದು ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. ಗರಂ ಮಸಾಲ 1 ಟೇಬಲ್ ಸ್ಪೂನ್, ಚಕ್ಕೆ ಲವಂಗ ಒಂದು ಸ್ವಲ್ಪ, ಚಕ್ಕೆ ಲವಂಗ ಪೆಪ್ಪರ್,
ಒಂದು ಬೆಳ್ಳುಳ್ಳಿ ಬಿಡಿಸ್ಕೊಂಡು ಹಾಕೊಳ್ಳಿ. ಮತ್ತೆ ನಾವು ಆಗ್ಲೇ ಫ್ರೈ ಮಾಡ್ಕೊಂಡಿದೀವಲ್ವಾ, ಇದನ್ನೆಲ್ಲ ಜಾರ್ ಒಳಗಡೆ ಹಾಕೊಳ್ಳೋಣ. ಗೈಸ್, ನಾವೀಗ ಚಿಕನ್ ಒಂದ್ ಸ್ವಲ್ಪ ಆಯಿಲ್ ಅಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಒಂದು ಪಾತ್ರೆ ಇಟ್ಕೊಂಡು ಒಂದು ಸ್ವಲ್ಪ ಆಯಿಲ್ ಹಾಕೊಳ್ಳೋಣ. ಇದರಲ್ಲಿ ನಾವು ಚಿಕನ್ ಹಾಕೊಳ್ಳೋಣ. ಸಾಲ್ಟು ಸಹ ಹಾಕೊಳ್ಳೋಣ. ಇದನ್ನ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಗೈಸ್, ಈಗ ನೋಡಿದ್ರ ಚಿಕನ್ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ನಾವು ಆಗ್ಲೇ ಏನು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದೀವೋ ಅದನ್ನೆಲ್ಲ ಇದ್ರಲ್ಲಿ ಹಾಕ್ಬಿಡೋಣ. ನಿಮ್ಮ ಕ್ವಾಂಟಿಟಿ ಮೇಲೆ ವಾಟರ್ ನೋಡ್ಕೊಂಡು ಹಾಕೊಳ್ಳಿ. ಗೈಸ್, ಇದ್ರಲ್ಲಿ ಆಗಲೇ ನಾವು ಚಿಲ್ಲೀಸು ಎಲ್ಲ ಹಾಕೊಂಡಿದ್ದೀವಿ, ಸೊ ಖಾರ ನೋಡ್ಕೊಂಡು ಹಾಕೊಳ್ಳಿ. ಆ್ಯಂಡ್ ಸಾಲ್ಟ್ ಒಂದು ಸ್ವಲ್ಪ, ಸಾಲ್ಟು ಅಷ್ಟೇ ನೋಡ್ಕೊಂಡು ಹಾಕೊಳ್ಳಿ. ಗೈಸ್, ನೋಡ್ತಾ ಇದ್ದೀರಲ್ಲ ಚಿಕನ್ ಕರಿ, ಇದ್ರ ಕಾಂಬಿನೇಷನ್ ರಾಗಿ ಮುದ್ದೆ ಚೆನ್ನಾಗಿರುತ್ತೆ. ಸೊ ನೀವು ಟ್ರೈ ಮಾಡಿ. ಗೈಸ್, ಇವಾಗ ನೋಡ್ತಾ ಇದ್ದೀರಲ್ಲ ಚಿಕನ್ ಕರಿ ಆಗಿದೆ ಆ್ಯಂಡ್ ಇದ್ರ ಕಾಂಬಿನೇಷನ್ ಬಂದ್ಬಿಟ್ಟು ರಾಗಿ ಮುದ್ದೆ. ನಮ್ಮಪ್ಪ ಇದ್ದಾರೆ, ಅವ್ರಿಗೆ ಟೇಸ್ಟ್ ಮಾಡಿಸಿ ಕೇಳೋಣ ಹೇಗಿದೆ ಅಂತ. ಟೇಸ್ಟ್ ಮಾಡಿ ಹೇಳಿ. ಚೆನ್ನಾಗಿದೆಯಾ? ಸೂಪರ್ ರಾಗಿ ಮುದ್ದೆ, ಒಲೆ ಹಾಕಿರೋದು ಚೆನ್ನಾಗಿದೆ, ಸೂಪರ್ ಆಗಿದೆ. ವೆರಿ ಗುಡ್, ಸೂಪರ್. ಗೈಸ್, ನಮ್ಮಪ್ಪ ರಿವ್ಯೂ ಕೊಟ್ಟಿದ್ದಾರೆ ಅಂದರೆ ಚೆನ್ನಾಗೇ ಇರುತ್ತೆ ಅದು. ಸೊ ನೀವು ಡೆಫಿನೆಟಾಗಿ ನಮ್ಮ ರೆಸಿಪಿನ ಟ್ರೈ ಮಾಡಿ ನೋಡಿ. ಇದು ಚಿಂತಾಮಣಿ ರೆಸಿಪಿ ಆ್ಯಕ್ಚುಲಿ, ಚಿಕನ್ ಕರಿ. ಅದು ತುಂಬ ಚೆನ್ನಾಗಿ, ಅಂದರೆ ಸಿಂಪಲ್ ಆಗಿರುತ್ತೆ. ಬಿಗಿನರ್ಸು ಸಹ ಇದನ್ನು ಈಸಿಯಾಗಿ ಮಾಡ್ಬೋದು. ನೋಡಿದ್ರಲ್ವಾ, ಏನೂ ಇಲ್ಲ, ಜಸ್ಟ್ ಫ್ರೈ ಮಾಡ್ಕೊಳೋದು, ಗ್ರೈಂಡ್ ಮಾಡೋದು ಅಷ್ಟೇ, ಮುಗೀತು. ಸೊ ಯು ಡೆಫಿನೆಟ್ಲಿ ಟ್ರೈ ಒನ್ಸ್, ಎಸ್ಪೆಷಲಿ ಇದ್ರ ಕಾಂಬಿನೇಷನ್ ಬಂದ್ಬಿಟ್ಟು ರಾಗಿ ಮುದ್ದೆ. ಸೊ ಗೈಸ್, ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ವಿಡಿಯೋ. ಇದಕ್ಕೂ ಮುಂಚೆ ನಾನು ವೆಜ್ ರೆಸಿಪಿ ಮಾಡಿದ್ದೀನಿ, ಪನ್ನೀರ್ ಕರಿ. ಸೊ ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ, ಗೋ ಚೆಕ್ ಇಟ್ ಔಟ್, ಅದು ಸಹ ಚೆನ್ನಾಗಿರುತ್ತೆ. ಫಸ್ಟ್ ವಿಡಿಯೋ ನಮ್ಮದು, ಚೆನ್ನಾಗಿರುತ್ತೆ, ಹೋಗಿ ನೋಡಿ ನೀವು ಅದನ್ನು. ಸೊ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನನ್ನ ಚಾನಲ್ಗೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್. ಸೊ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಂಗೆ ನೆಕ್ಸ್ಟ್ ವೀಡಿಯೋಸ್ಗೆಲ್ಲ ಚೆನ್ನಾಗಿ ಮೋಟಿವೇಟ್ ಸಿಗುತ್ತೆ, ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ. ಇದಾಗಿದ್ರಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.